ಹಾಗೂ ಬೇಸರ್ ಕಪ್ ಸರ್ ಸಹಿತ ವೇದಿಕೆ ಮೇಲೆ ಬಂದು ಸತ್ಕಾರವನ್ನು ಸ್ವೀಕರಿಸಿಕೊಳ್ಳಬೇಕು. ಮಹಾದೇವ್ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರು ಬಂದು ಸತ್ಕಾರವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿ. ಈ 2 ದಿನಗಳ ಕಾಲ ನಡೀತಕ್ಕಂಥ ಕಬಡ್ಡಿ ಪಂದ್ಯಾವಳಿಗೆ ತಮ್ಮ ಸಹಕಾರವನ್ನ ಕೊಟ್ಟಿದ್ದಕ್ಕಾಗಿ ಶ್ರೀ ಮುರ್ಷಿದ್ದೇಶ್ವರ ದೇವಸ್ಥಾನ ಕಮಿಟಿ ಹಾಗೂ ರಾಯಣ್ಣ ಗೋಗ್ರೀನ್ ಫೌಂಡೇಶನ್ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ದಯವಿಟ್ಟು ಒಂದು ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಶ್ರೀ ಮಹಾದೇವ್ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರು ವೇದಿಕೆ ಮೇಲೆ ಬಂದು ಸತ್ಕಾರವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿ. ಬಹಳ ಒಂದು ರೋಚಕವಾದಂತಹ ಪಂದ್ಯ, ಫೈನಲ್ ಪಂದ್ಯ. 1 ಲಕ್ಷ ಜೊತೆಗೆ ಸೀಸನ್ 3ರ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡ್ತಕ್ಕಂತಹ ತಂಡಗಳು ಕಾದ್ ನೋಡಬೇಕು. ಕರ್ನಾಟಕದ ಪುಣ್ಯ ನೆಲದಲ್ಲಿ 2 ಹೊರ ರಾಜ್ಯದ ತಂಡಗಳು ಪೈಪೋಟಿಯನ್ನ ನೀಡ್ತಾ ಇದ್ದಾರೆ. ಆದ್ಮೇಲೆ ನೋಡುಗರು ಬಹಳ ಆದ್ರೆ 100 ಕಿಲೋಮೀಟರ್ ಅಂತರದಿಂದ ಬಂದಿರಬಹುದು. ಆದರೆ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ, ನಿಮ್ಮನ್ನೆಲ್ಲ ಮನರಂಜಿಸಲಿಕ್ಕೆ, ನಿಮ್ಮ ಮನಮುಟ್ಟುವಂತೆ ಆಟವನ್ನು ಆಡ್ಲಿಕ್ಕೆ 1000 ಕಿಲೋಮೀಟರ್ ಅಂತರದಿಂದ ಬಂದಿದ್ದಾರೆ. ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ಕೊಡಿ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 2 ತಂಡದಲ್ಲಿ ಅಷ್ಟೇ ಚಾಕಚಕ್ಯತೆ ಆಟಗಾರ್ತಿಯರು, ಸಾಕಷ್ಟು ಬಾರಿ ಮುಖಾಮುಖಿಯಾದಂತಹ ಆಟಗಾರ್ತಿಯರು ಮತ್ತೊಮ್ಮೆ ಬಿರ್ಡಿ ಕಬಡ್ಡಿ ವೈಭವದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಕರ್ನಾಟಕದ ಅನೇಕ ಕಬಡ್ಡಿ ಆಲ್ ಇಂಡಿಯಾ ಎ ಗ್ರೇಡ್ ಕಬಡ್ಡಿ ಪಂದ್ಯಾಟದಲ್ಲಿ ಚಾಂಪಿಯನ್ ಆಗಿರುವಂತಹ ತಂಡ ಗುರುಕುಲ ಹರಿಯಾಣ ಮತ್ತೊಮ್ಮೆ ಚಾಂಪಿಯನ್ ಪಟ್ಟಕ್ಕೆ ಲಗ್ಗೆ ನೀಡಿದೆ. ಬೋನಸ್ ಜೊತೆಗೆ ಬಂದ ಸಂಪಾದನೆ 4-2 ಹೇಳಿದ್ದು ಚಲೋ ಮಾಡಿದೆ. ಮತ್ತೊಂದು ಅಂಗದ ಸಂಪಾದನೆ ಆಗ್ತಾ ಇದೆ. ಅದ್ರ ಜೊತೆಗೆ ಸರಿಸುಮಾರು 2 ದಿನಗಳ ಕಾಲ ನಿಮ್ಮ ಸಮಯನ ಇಟ್ಟು ಈ ಒಂದು ಕಬಡ್ಡಿ ಮೇಲೆ ಇಟ್ಟಿರುವಂತಹ ಅಭಿಮಾನ, ಪ್ರೀತಿ, ವಾತ್ಸಲ್ಯಕ್ಕೆ ಕೂಡ ತಮ್ಮೆಲ್ಲರಿಗೂ ಕೂಡ ರಾಯಣ್ಣ ಗೋಗ್ರೀನ್ ಫೌಂಡೇಶನ್ ವತಿಯಿಂದ ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಆದ್ಮೇಲೆ ಈ ಫೈನಲ್ ಪಂದ್ಯ ಮುಗಿದ ನಂತರ ಬಹುಮಾನ ವಿತರಣಾ ಕಾರ್ಯಕ್ರಮ ಇರ್ತದೆ. ತಾವೆಲ್ಲರೂ ಕೂಡ ಇಷ್ಟೊಂದು ನಿರಂತರವಾಗಿ 10 ಗಂಟೆಗಳ ಕಾಲ ಕಾದಿದ್ದೀರಿ. ಇದಾದ ನಂತರ ಈ ಪಂದ್ಯಾವಳಿಯ ಶ್ರೇಷ್ಠ ರೀತಿಯಿಂದ ಆಡಿರುವಂತಹ ಪಂದ್ಯಾವಳಿಯ ಉತ್ತಮ ದಾಳಿಗಾರ್ತಿ, ಉತ್ತಮ ಹಿಡಿತಗಾರ್ತಿ, ಸರ್ವೋತ್ತಮ ಆಟಗಾರ್ತಿಗೆ ವಿಶೇಷವಾದಂತಹ ಆಕರ್ಷಕ ಟ್ರೋಫಿಯನ್ನ ನೀಡಿ ಗೌರವಿಸಲಿದ್ದಾರೆ. ಅದ್ರ ಜೊತೆಗೆ ಉತ್ತಮ ತಂಡ ಕೂಡ ಆಯ್ಕೆ ಆಗಲಿದೆ. ತಾವೆಲ್ಲರೂ ಕೂಡ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡು ತದನಂತರದಲ್ಲಿ ತಾವುಗಳು ತೆರಳುವಾಗ ತಮ್ಮ ಬೈಕ್ಗಳನ್ನ ತಾವೇ ತೆಗೆದುಕೊಂಡು ಹೋಗಿ, ಬೇರೆದವ್ರ ಬೈಕ್ಗಳನ್ನ ಯಾರು ತೆಗೆದುಕೊಂಡು ಹೋಗ್ಬೇಡಿ. ಬೈಕ್ ಮೇಲೆ ಹೋಗುವಂತವರು ನಿಧಾನವಾಗಿ ಹೋಗಿ, ಹೆಲ್ಮೆಟ್ ಅನ್ನ ಬಳಸಿ. ಬೆಟ್ಟ ಸ್ಥಳ ತುಂಬಾ ಉತ್ತರ ಕರ್ನಾಟಕದವರು ಫೇಮಸ್. 6-3 ಮತ್ತೊಮ್ಮೆ ಹರಿಯಾಣ ತಂಡದ ಕಬಡ್ಡಿ ಆಟಗಾರ್ತಿ ಯಾವುದೇ ಅಂಕವಿಲ್ಲದೆ ವಾಪಸ್ ಆಗ್ತಾ ಇದ್ದಾರೆ. ಹಲೋ, ಕುಮಾರ್ ನಾವಿ ಫೋಟೋಗ್ರಾಫರ್ ಎಲ್ಲಿದ್ರು ಇಲ್ಲಿ ವೇದಿಕೆ ಹತ್ತಿರ ಬರಬೇಕಾಗಿ ವಿನಂತಿ. ಕುಮಾರ್ ನಾವಿ ಎಲ್ಲಿದ್ರು ಬೇಗನೆ. 2 ದಿನಗಳ ಕಾಲ ನಿರಂತರವಾಗಿ ಛಾಯಾಚಿತ್ರೀಕರಣಗೊಳಿಸಿರುವಂತಹ ಶ್ರೀಯುತ ಕುಮಾರಣ್ಣ ನಾವೀರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದ್ಭುತವಾದಂತಹ ಟ್ಯಾಕಲ್ ಬರ್ತಾ ಇದೆ. ಅದ್ರ ಜೊತೆಗೆ ಲೈಟ್ ಸೇವೆಯನ್ನ ಕಲ್ಪಿಸಿಕೊಟ್ಟಿರುವಂತಹ ಎಂಬಿ ಲೈಟ್ಸ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ಉತ್ತಮ ರೀತಿಯಂತ ಆಯೋಜಕರು ಹೇಳಿದಾಗ ಡೆಕೋರೇಷನ್ ಕಲ್ಪಿಸಿಕೊಟ್ಟಿರುವಂತಹ ಜೈ ಮಾಕಳಿ ಡೆಕೋರೇಟರ್ಸ್ ಚಿಂಚಲೀರ್ ಅವರಿಗೂ ಕೂಡ ಮಾಲೀಕರಾಗಿರುವಂತಹ ಶ್ರೀಯುತ ಸಂಜೀವ್ ಮಸಾಲ್ಜಿನ್ ಅವರಿಗೂ ಕೂಡ ರಾಯಣ್ಣ ಗೋಗ್ರೀನ್ ಫೌಂಡೇಶನ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಶಿದ್ರು ಐನಾಪುರಿ ಅವರು ಸಹಿತ ಬಂದು ಸತ್ಕಾರವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿ. ಶಿದ್ರು ಐನಾಪುರಿ ಅವರು ಬಂದು ವೇದಿಕೆ ಮೇಲೆ ಬಂದು ಸತ್ಕಾರವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. अगर लड़की नेत्रहीन हो तो अब्यूजमेंट, सेक्सुअली अब्यूजमेंट होने. ಅದ್ಭುತವಾದಂತಹ ಕಿಕ್ ಬರ್ತಾ ಇದೆ. ಆಫಿಷಿಯಲ್ ಟೈಮ್ ಔಟ್. ಅಲ್ಲಿ ಮಾತಾಡಂತ ನಡೆಯುವಾಗ
ಸಾಕಷ್ಟು ಬಾರಿ ತೊಂದರೆಗೀಡಾಗ್ತಾ ಇದ್ದಾರೆ ಅಂತ ತೀರ್ಪುಗಾರರು ಹಸಿರು ಕಾರ್ಡನ್ನ ತೋರಿಸ್ತಾ ಇದ್ದಾರೆ, ವಾರ್ನಿಂಗ್ ಕೂಡ ನೀಡ್ತಾ ಇದ್ದಾರೆ. 8-4 ಜೊತೆಗೆ ಪಂದ್ಯ ಸಾಗ್ತಾ ಇದೆ. ಫೈನಲ್ ಪಂದ್ಯ ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 8-5 ಪಂದ್ಯ. ಮತ್ತೊಮ್ಮೆ ರಾಷ್ಟ್ರೀಯ ಆಟಗಾರ್ತಿ ದಾಳಿ ಭಾಗದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಂತ ಆಟಗಾರ ಕೆಲವೊಂದಿದ 3 ಜನ ಆಟಗಾರರು ಕೂಡ ವೇದಿಕೆ ಮೇಲೆ ಬಂದು ಸತ್ಕಾರವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿ. 2 ದಿನಗಳ ಕಾಲ ಪಂದ್ಯಾವಳಿಗಳನ್ನ ಚಿತ್ರೀಕರಿಸಿದ ಕುಮಾರ್ ನವಿ ಅವರು ಸತ್ಕಾರ. ಶಿದ್ರು ಐನಾಪುರೆ ಬಂದು ವೇದಿಕೆ ಮೇಲೆ ಸತ್ಕಾರವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿ. 9-6 ಗುರುಕುಲ ಹರಿಯಾಣ ತಂಡದ ಪ್ರತಿಷ್ಠಿತ ದಾಳಿಗಾರ್ತಿಯ ಆಗಮನ ಆಗಿದೆ ಅಂಕಣದಲ್ಲಿ. ಎಸ್ 10-6 ಸುಲಭದ ಬೋನಸ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ. ಟ್ಯಾಕಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಂಚನ್ನು ಹಾಕ್ತಾ ಇದ್ದಾರೆ. ನೋಡ್ಬೇಕಿಲ್ಲಿ ಯಾವುದೇ ತರದ ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಒಂದು ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 10-7 ಪಂದ್ಯ. ಮತ್ತೊಮ್ಮೆ ಹಿಮಾಚಲ್ ಪ್ರದೇಶ ತಂಡದ ಅನುಭವಿ ಆಟಗಾರ್ತಿ ತಂಡದ ನಾಯಕ ಸಾಕ್ಷಿ ಶರ್ಮಾ ದಾಳಿ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ತಂಡಕ್ಕೆ ಆಲ್ರೌಂಡರ್ ಕೊಡುಗೆ ನೀಡ್ತಾ ಇದ್ದಾರೆ. ಇನ್ನೊಂದು ಸಮಸ್ಯೆ ಇದೆ. ಈ ಬಾರಿ ಎಷ್ಟು ಪಾಯಿಂಟ್ ತರ್ತಾರಂತ ಯಾರಾದ್ರೂ ಹೇಳ್ತೀರಾ? ಎಷ್ಟು ಬೋನಸ್ ಜೊತೆಗೆ ಎಷ್ಟು? 2 ಆಸೆ ನಿರಾಶೆ ಆಯ್ತು. ಕೊನೆಗೆ ಬೋನಸ್ ಸಿಕ್ತು. ಪರಮಜಿತ್ ಸಿಂಗ್ ಸರ್ ಅವರ ಗರಡಿಯಲ್ಲಿ ರಾಯಣ್ಣ ಗೋಗ್ರೀನ್ ಫೌಂಡೇಶನ್, ಕರ್ನಾಟಕ ರಾಜ್ಯ ಕಬಡ್ಡಿ ಸಂಸ್ಥೆ ಹಾಗೆಯೇ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೃತಸರ್ ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹಾಗನೆ ಇಷ್ಟೊಂದು ಜನ ಬೇರೆ ಮೈಕ್ ಕೊಡ್ರಿ. ಬರ್ತಾ ಇದೆ. ಕ್ವಾರ್ಟರ್ ಫೈನಲ್ ಅಂತಿಮ ಕ್ಷಣಾರ್ಧದಲ್ಲಿ ಮ್ಯಾಟ್ ಮೇಲೆ ಮಂಜು ಬೀಳ್ತಾ ಇತ್ತು. ಆದರೂ ಕೂಡ ಮರುಸಿದ್ದೇಶ್ವರನ ಆಶೀರ್ವಾದದಿಂದ ಎಲ್ಲ ಸುಗಮವಾಗಿ ಫೈನಲ್ ಹಂತಕ್ಕೆ ತಂದಿದೆ. ಅದೇ ತರನಾಗಿ ಬಹಳ ಒಂದು ಭಕ್ತಿಯಿಂದ ಕಬಡ್ಡಿಯನ್ನು ಆಯೋಜನೆ ಮಾಡಿರುವಂತ ಏಕಕಾಲದಲ್ಲಿ ಇಷ್ಟೊಂದು ಜನಸಾಗರಕ್ಕೆ ದೇಶದ ವಿವಿಧ ಮೂಲೆಗಳಿಂದ ಆಟಗಾರ್ತಿಯರನ್ನ ಕರೆತರಿಸಿ ನಿಮ್ಗೆಲ್ರಿಗೂ ಕೂಡ ಕಬಡ್ಡಿಯ ರಸದೌತ ಊಟವನ್ನ ಉಣಬಡಿಸ್ತಕ್ಕಂಥ ಈ ಭಾಗದ ದೂರದ ಬೆಂಗಳೂರು ನಗರದಿಂದ ನಮ್ಮ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬಿರ್ಡಿ ಕಬಡ್ಡಿ ವೈಭವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪಂದ್ಯಾವಳಿ ಯಶಸ್ಸು ಆಗಲಿಕ್ಕೆ ಕೂಡ ತಾವುಗಳು ಕೂಡ ಕಾರ್ಯಕರ್ತರು ಅಮಾನ್ಯರು ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆಯ ತೀರ್ಪುಗಾರ ಮಂಡಳಿಯ ಚೇರ್ಮನ್ ಆಗಿರುವಂತಹ ಶ್ರೀಯುತ ಎಂ ಷಣ್ಮುಗಂ ಸರ್ ಅವರನ್ನ ಕೂಡ ನಾವು ರಾಯಣ್ಣ ಗೋಗ್ರೀನ್ ಫೌಂಡೇಶನ್ ವತಿಯಿಂದ ಹಾಗೆಯೇ ನಮ್ಮ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆ ಪರವಾಗಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೇನೆ ನಮ್ಮ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಹಾಲಪ್ಪನ ಹುಕ್ಕೇರ್ ಅವರು ಹಾಗೇನೆ ಜಂಟಿ ಕಾರ್ಯದರ್ಶಿಗಳು ನಮ್ಮ ಉತ್ತರ ಕರ್ನಾಟಕ ಭಾಗದ ತೀರ್ಪುಗಾರ ಮಂಡಳಿಯ ಸಂಚಾಲಕರು ಇವತ್ತಿನ ಇಷ್ಟೊಂದು ತಂಡಗಳು ಬರಬೇಕಾದ್ರೆ ಆಗಿರುವಂತಹ ಶ್ರೀಯುತ MK ಶಿರುಗುಪ್ಪಿ ಸರ್ ಅವರನ್ನ ಹಾಗೇನೆ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂಜೀವ್ ಮಸಾಲ್ಜಿ ಸರ್ ಅವರನ್ನ
ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇಂಥ ಒಂದು ಅಭೂತಪೂರ್ವ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡೋದ್ರಲ್ಲಿ ಆಯೋಜಕರಿಗೆ ಅವರ ಹೆಗಲಿಗೆ ಹೆಗಲು ಕೊಟ್ಟು ಬೆನ್ನಿಗೆ ಬೆನ್ನು ಕೊಟ್ಟು ಈ ಪಂದ್ಯಾವಳಿಯನ್ನು ಯಶಸ್ವಿ ಮಾಡಿದಂತ ಪ್ರತಿಯೊಬ್ಬ ಮಾನ್ಯರಿಗೂ ಕೂಡ ನಾವು ಪಂದ್ಯಾವಳಿ ಮುಗಿತಾ ಬಂದ್ರು ಕೂಡ ಇನ್ನೂ ಕೂಡ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಅನೇಕ ಜಾತ್ರೆಯಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾರೆ. ಆದ್ರೆ ಹೆಚ್ಚಾನೆಚ್ಚು ಕಬಡ್ಡಿ ವೈಭವದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ತಂಡಗಳು ಅಷ್ಟೇ ಇರ್ತವೆ. ಈ ಒಂದು ಅಖಿಲ ಭಾರತ ಎ ಗ್ರೇಡ್ ಮಹಿಳಾ ಕಬಡ್ಡಿ ಪಂದ್ಯಾಟದಲ್ಲಿ ಬಿರ್ಡಿ ಕಬಡ್ಡಿ ವೈಭವದಲ್ಲಿ 8 ರಾಜ್ಯದ ತಂಡಗಳು ಆಗಮಿಸಿದಾವೆ. ಆದ್ರೆ ಇಂಥ ಒಂದು ಪಂದ್ಯಾವಳಿ ಆಗ್ಬೇಕಾದ್ರೆ ಅನೇಕ ಲಕ್ಷ ರೂಪಾಯಿ ಖರ್ಚು ಮಾಡಿರುವಂತಹ ರಾಯಣ್ಣ ಗೋಗ್ರೀನ್ ಫೌಂಡೇಶನ್ ಎಲ್ಲ ಸರ್ವ ಸದಸ್ಯರಿಗೆ ಹಾಗೆಯೇ ಪಂದ್ಯಾವಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ದ್ವಿತೀಯಾರ್ಧ ಆರಂಭ ಆಗಿದೆ. 12-18 20 ದಿವಸ ಹೋದ ತಾವು ಮಾಡತ್ತಾನೆ ರಾಸ್ತ ಮಾಡ್ತಾನೆ. ಗೋಂಡಸ್ಥಿತಿಗೆ ವಾಪಸ್ ಆಗ್ತಾ ಇದ್ದಾರೆ. 19-13 2 points to Himachal Pradesh. ಇಪ್ಪತ್ತೊಂದು 13 21-30. ಹಾಗೆಯೇ 2 ದಿನಗಳ ಕಾಲ ವೇದಿಕೆಯ ಕಾರ್ಯಕ್ರಮವನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರುವಂತಹ ನಮ್ಮ ಎಮ್ಗಾರ್ ಸರ್ ಅವರಿಗೂ ಕೂಡ ರಾಯಣ್ಣ ಗೋಗ್ರೀನ್ ಫೌಂಡೇಶನ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. I literally sat down 2-3 months before and I've made a decision in my head. ಹಾಗೆಯೇ ಅಲ್ಲಿ ಪರಸ್ಥಳದಿಂದ ಆಗಮಿಸಿರುವಂತಹ ಆಟಗಾರರನ್ನು ಕಲ್ಪಿಸಿಕೊಟ್ಟಿರುವಂತಹ ಆ ಊಟದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ರಾಯಣ್ಣ ಗೋಗ್ರೀನ್ ಫೌಂಡೇಶನ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ದಯವಿಟ್ಟು ಯಾರಾದರೂ ಹೆಸರನ್ನ ಮರೆತಿದ್ರು ಕೂಡ ತಾವು ಯಾವುದೇ ತರಹದ ಅನ್ಯತೆ ಭಾವಿಸಬಾರ್ದು. ಯಾಕಂದ್ರೆ ಇದು ನಿಮ್ಮೂರು, ನಿಮಗೋಸ್ಕರ ನಿಮ್ಗಿರ್ತಕ್ಕಂಥ ಹಬ್ಬದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ದೇವರು ಭಗವಂತ ಆರೋಗ್ಯ ಆಯುಷ್ಯ ಸಿರಿ ಸಂಪತ್ತನ್ನು ಕೊಟ್ಟು 100 ವರ್ಷ ಕಾಪಾಡಲಿ. ಪ್ರತಿ ವರ್ಷ ಕೂಡ ಇಂಥ ದೊಡ್ಡ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಶುಭವನ್ನ ಹಾರೈಸ್ತಾ ಇದ್ದೀವಿ. ಎಂತ ಪ್ರಯತ್ನ, ಪ್ರೇಕ್ಷಕರ ಹೃದಯದ ಬಡಿತ ಹೆಚ್ಚಾಗಿತ್ತು. ಇಪ್ಪತ್ತೆರಡು 15 The last 5 minutes go. आपके आखिरी 5 मिनट अभी खेल बाकी है. ಬಹಳ ಒಂದು ಶಾಂತತೆಯಿಂದ ಕುಳಿತುಕೊಂಡು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ನಾವು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಯುವಕರಿಗಾಗಿರ್ಬೋದು, ಎಲ್ಲ ಹಿರಿಯರು ಕೂಡ ಕಬಡ್ಡಿಯನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀರಿ. ಅದ್ರ ಜೊತೆಗೆ ತಾಯಂದಿರು ಕೂಡ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಆದ್ಮೇಲೆ ಪಂದ್ಯ ಮುಗಿದ ನಂತರ ಹೋಗುವಾಗ ನಿಧಾನವಾಗಿ ಹೋಗಿ, ಯಾಕಂದ್ರೆ ಅಲ್ಲಿ ದಾರಿ ಚಿಕ್ಕದಾಗಿದೆ. ದಯವಿಟ್ಟು ಸ್ವಲ್ಪ ಗಾಡಿಗಳನ್ನ, ಯಾಕಂದ್ರೆ ತಂಡಗಳು ಬೇಗನೆ ರೈಲ್ವೆ ಸ್ಟೇಷನ್ಗೆ ಹೋಗ್ಲಿದ್ದಾರೆ. ದಯವಿಟ್ಟು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾವುದೇ ತರದ ಅನಾನುಕೂಲ ಆಗದೆ ತರ ತಾವುಗಳು ನೋಡ್ಕೊಳ್ಬೇಕಂತ ವಿನಂತಿ ಇದೆ. ಕೊನೆ 4 ನಿಮಿಷ
ಇಲ್ಲ ನೆಕ್ಸ್ಟ್ ನಂಬರ್ ಅವ್ರದ್ದಾಯ್ತಾನ. ಇಪ್ಪತ್ಮೂರು 16 ಮನೆಗೆ ಹೋದ ಒಳಗೆ ನಿದ್ದೆ ಮಾಡ್ಬೇಕಣ್ಣ. ಮತ್ತೆ ಎಲ್ಲ ಈಗ ಮನ್ಯಾಗದ ಒದರಿ ಮರ ಮನ್ಯಾಗ ಮಂದಿ ಎದ್ದು ಹೊರಗೆ ಹೊಡೆದು ಬೇಡ. 23-17 ಸೋತಾರೆ ಕಾಡಕ್ ಇವತ್ತು 23-17. ಪ್ರಪೋಸಲ್ ಇಲ್ಲ ಸರ್, ಎಲ್ಲ 3 minutes ಗೋ. ಸ್ಕೋರ್ ಬೋರ್ಡ್ ನೋಡಿದ್ರೆ ಗೊತ್ತಾಗ್ತಾ ಇದೆ. किसी भी मल्टीबैगर बनाने का आपको 2 गुना बनाना है, 10 गुना बनाना है, 50 गुना बनाना है, फॉर्मूला रिमेन्स सेम. 3 सीक्रेट्स हैं जिन तीनों Repetition is final decision. ಸ್ಕೋರ್ ಬೋರ್ಡ್ ನೋಡಿದ್ರೆ ಈ ವರ್ಷದ ಚಾಂಪಿಯನ್ ಪಟ್ಟ ಒಂದಾಗಿದ್ದಾರೆ. ಓಕೆ, ಓಕೆ, ಡೋಂಟ್ ಟಚ್, ನೋ ಪಾಯಿಂಟ್ಸ್. ಲಾಸ್ಟ್ 2 minutes go. 25-19. ಆಯ್ತು ಈಗ ನಿಂಗೆ ಆನ ಜನ ದೂರ ಅಲ್ಲೇ ಹಾಂ ನೋಡೋಲ್ಲ ಹೆಂಗೆ ಹೋಗ್ತಾರೆ. ಒಂದು 100 ರೂಪಾಯಿ ಮಾಡಿ ಹೋಗ. ಆಯ್ತು 2 ನಿಮಿಷ ಐತಿ ಮುಗೀತ ಹೋಗಿಬಿಡ್ಲ 2 ನಿಮಿಷ ಐತೆ. 26 ಇಟ್ಟೈತಿ ನಾನು 2 ನಿಮಿಷ ಟೈಮಿಂಗ್ ಐತಲ್ರಿ. ಒಂದು ನಿಮಿಷ ಉಳಿತು ನೋಡಿ. ಲಾಸ್ಟ್ ಮಿನಿಟ್. ಸಂಪೂರ್ಣವಾಗಿ ಪಂದ್ಯದ ಕೈಯನ್ನು ಬಿಡ್ತಾ ಇದ್ದಾರೆ ಗುರುಕುಲ ಹಂತದ ತಂಡದ